ಗಜೇಂದ್ರಗಡ ಕೋಟೆಯಲ್ಲಿ ದಶಮಾನೋತ್ಸವದ ದುರ್ಗ ಪೂಜೆ 2026ರ ಫೆಬ್ರವರಿ ತಿಂಗಳ ಕೊನೆಯ ಶನಿವಾರದಂದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದುರ್ಗ ಪೂಜೆಯನ್ನು ಗಜೇಂದ್ರಗಡ ಕೋಟೆಯಲ್ಲಿ ಆಯೋಜಿಸಲಾಗಿತ್ತು. ದುರ್ಗ ಪೂಜೆ ಎಂದರೆ ನಮ್ಮ ಕೋಟೆಗಳ ಪೂಜೆ. ಶತಮಾನಗಳ ಕಾಲ ನಮ್ಮ ಇತಿಹಾಸ, ಸಂಸ್ಕೃತಿ, ಮೌಲ್ಯಗಳು ಮತ್ತು ಸ್ವಾಭಿಮಾನವನ್ನು ಕಾಪಾಡಿದ ಈ ಕೋಟೆಗಳಿಗೆ ಕೃತಜ್ಞತೆಯ ಅಭಿವ್ಯಕ್ತಿ. ಶಿವಾಜಿ ಟ್ರೇಲ್ಸ್ ಸಂಸ್ಥೆಯ ಪ್ರೇರಣೆಯಿಂದ ಎಲ್ಲರ ಸಕ್ರಿಯೆಯಿಂದ ಸಹಕಾರದಿಂದ ಗೋರ್ಪಡೆ ಕುಟುಂಬವು 2016ರಿಂದ ಗಜೇಂದ್ರಗಡ ಕೋಟೆಯಲ್ಲಿ ಈ ಪೂಜೆಯನ್ನು ನಿರಂತರವಾಗಿ ನಡೆಸಿಕೊಂಡು ಬರುತ್ತಿದ್ದು, ಈ ವರ್ಷ ಪವಿತ್ರ ಉಪಕರ್ಮದ ದಶಮೋತ್ಸವದ ವರ್ಷವಾಗಿದೆ. ಕಳೆದ ವರ್ಷ ದೇಶಾದ್ಯಂತ 200ಕ್ಕೂ ಹೆಚ್ಚು ಕೋಟೆಗಳಲ್ಲಿ ಏಕಕಾಲಕ್ಕೆ ದುರ್ಗ ಪೂಜೆ ನೆರವೇರಿದ್ದು ಲಿಮ್ಕಾ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ದಾಖಲೆಯಾಗಿದೆ. ಮನಾಯ ನಮಃ ಶ್ರೀಮನ್ ಮಹಾಗಣಾಧಿಪತಯೇ ನಮೋ ನಮಃ. ಮಹಾಲಕ್ಷ್ಮಿ ಮಹಾಗಣ ಸರಸ್ವತಿ ಬ್ರಹ್ಮ ಪೂಜಾರಾಧನ ಚಕ್ರಶ್ರೇ ಸ್ವಲ್ಪ ಕಣ್ಣಿ ನೀರು ಹಚ್ಕೊಂಡ್ಬಿಟ್ಟಿದ್ರೆ ಶ್ರೀಕೃಷ್ಣ ಪ್ರಾಣೇಶ್ವರ ಪರಮಾತ್ಮ ದೇವತಾನೇ ಗಾಯತ್ರಿ ಚಂದ್ರ ಪ್ರಾಣಾಯಾಮ ಅಪಜ್ಯೋತಿ ಸಂಸಂ ಬ್ರಹ್ಮ ಭೂರ್ಭೋಸ್ತ್ರಂ ಶ್ರೀಮನ್ ಮಹಾಗಣಾಧಿಪತಯೇ ನಮೋ ನಮಃ. ಲಕ್ಷ್ಮೀನಾರಾಯಣ ಬ್ರಹ್ಮ ಉಮಾಮೇಶ್ವರ ಬ್ರಹ್ಮ ಶಚಿಪುರಂದ್ರ ಬ್ರಹ್ಮ ಪಾಣಿಹರಣ ಬ್ರಹ್ಮ ಪಿತೃಮನುಷ್ಯ ದೇವತಾ ಬ್ರಹ್ಮ ಕುಲದೇವತಾ ಬ್ರಹ್ಮ ಗ್ರಾಮ ದೇವತಾ ಬ್ರಹ್ಮ ಸಾರ ದೇವತಾ ಬ್ರಹ್ಮ ಏತತ್ ಕರ್ಮ ಪ್ರಧಾನ ದೇವತಾ ಬ್ರಹ್ಮ ಸರ್ವೇಭ್ಯೋ ದೇವ ಬ್ರಹ್ಮ ಸರ್ವೇಭ್ಯೋ ಬ್ರಾಹ್ಮಣೇಭ್ಯೋ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮೋ ನಮಃ. ನಮಃ ಶುಭಾಭ್ಯಾಂ ಶುಭೇಶ್ವರ. ನಮಸ್ಕಾರ, ನಾನು ಯಶರಾಜ್ ಪ್ರತಾಪ್ ಸಿಂಗ್ ಗೋರ್ಪಡೆ. ಇವತ್ತಿನ ದಿವಸ ನಾವು ಇಲ್ಲೇ ಎಲ್ಲರೂ ಕೂಡಿ ನಮ್ಮ ಗಜೇಂದ್ರಗಡದ ಎಲ್ಲ ಹಿರಿಯರು, ಬಾಂಧವರು, ಯುವಕರು ಕೂಡಿ ಈ ಒಂದು ದುರ್ಗಾ ಪೂಜೆ ಅನ್ನುವ ಒಂದು ಅಭಿಯಾನವನ್ನು ತಗೊಂಡ್ವಿ. ಈ ದುರ್ಗಾ ಪೂಜೆ ಅಂದರೆ ನಮ್ಮ ಭಾರತ ದೇಶದಲ್ಲಿ ಎಷ್ಟೋ ಕೋಟೆಗಳು ಇದ್ದವು, ಎಷ್ಟೋ ಒಂದು ಇತಿಹಾಸದ ಕುರುಗಳು ಇದ್ದವು. ಆ ಒಂದು ಐತಿಹಾಸಿಕ ಸ್ಥಳಗಳಲ್ಲಿ, ಆ ಒಂದು ಐತಿಹಾಸಿಕ ಕೋಟೆಗಳಲ್ಲಿ ಈ ದುರ್ಗಾ ಪೂಜೆಯನ್ನು ನಡೀತೈತಿ. ಅದರ ಮುಖ್ಯ ಕಾರಣ ಏನಂದರೆ ಬ್ರಿಟಿಷರ ಕಾಲಕ್ಕಿಂತ ಮುಂಚೆ ಇದೇ ಕೋಟೆಗಳಿಂದ ನಮ್ಮ ಹಿರಿಯರಿಗೆ ಎಲ್ಲ ರಕ್ಷಣೆ ಸಿಕ್ಕಿದೆ. ಇದೇ ಒಂದು ಕೋಟೆಗಳಿಂದ ನಮ್ಮ ದೇಶ ಧರ್ಮದ ಒಂದು ರಕ್ಷಣೆ ಆಗಿದೆ. ಆ ಕಾರಣಕ್ಕೆ ಈ ಕೋಟೆಗಳ ಬಗ್ಗೆ ನಾವು ಸ್ವಲ್ಪ ಗಮನ ತಗೋಬೇಕು, ಈ ಕೋಟೆಗಳನ್ನು ನಾವೇ ಕಾಪಾಡ್ಕೋಬೇಕು ಅನ್ನೋ ಕಾರಣಕ್ಕಾಗಿ ಒಂದು ದಿವಸ ನಮ್ಮ ಜೀವನದಲ್ಲಿ ಈ ಅಟ್ಲೀಸ್ಟ್ ಕೋಟೆಗಳಲ್ಲಿ ಮುಖ್ಯವಾಗಿ ಆ ಕೋಟೆಗೆ ನಮಸ್ಕರಿಸಿ ಆ ಕೋಟೆಯ ಮಹತ್ವವನ್ನು ತಿಳ್ಕೊಂಡು ಅಲ್ಲಿ ಒಂದು ಪೂಜೆ ಮಾಡುವಂಥ ಸಂದರ್ಭ. ದುರ್ಗ ಅಂದರೆ ಸಂಸ್ಕೃತ ಶಬ್ದ, ಸಂಸ್ಕೃತದಲ್ಲಿ ದುರ್ಗ ಅಂದರೆ ಕೋಟೆ. ಅದಕ್ಕಾಗಿ ಈ ದುರ್ಗಾ ಪೂಜೆಯನ್ನು ನಾವೆಲ್ಲ ಒಂದು ಯುವಕರು, ಹಿರಿಯರ ಒಂದು ಸನ್ನಿಧಿಯಲ್ಲಿ ಎಲ್ಲರೂ ಕೂಡ್ಕೊಂಡು ಈ ಕೋಟೆ ಪೂಜೆಯನ್ನು ನಮ್ಮ ಗಜೇಂದ್ರಗಡ ಕೋಟೆಯಲ್ಲಿ ಕೂಡ ಆಚರಣೆ ಮಾಡಿದ್ದೀವಿ. ಇದರಲ್ಲಿ ಮುಖ್ಯವಾಗಿ ಕೋಟೆಯ ವನ್ಯ ಮೆಟ್ಲ ಪೂಜೆ, ಆನಂತರ ಈ ಮಹಾದ್ವಾರದ ಪೂಜೆ, ಆ ಕಡೆ ಇದ್ದಂಥ ನಾಗಶಿಲ್ಪ ಸುಬ್ರಹ್ಮಣ್ಯ ದೇವರ ಪೂಜೆ, ಮಹಳೋಜಿ ಗೋರ್ಪಡೆಯವರ ಒಂದು ವೀರ ಪ್ರತಿಮೆ ಆ ಪೂಜೆ, ಆನಂತರ ಮೇಲೆ ಈ ಕೋಟೆ ಮೇಲಿದ್ದಂಥ ಜೋಡ ಆಂಜನೇಯ ದೇವಸ್ಥಾನದಲ್ಲಿ ಪೂಜೆ ಹಾಗೂ ಲಕ್ಷ್ಮೀ ಗುಡಿ ಅಂತ ನಾವು ಕರಿತಾ ಇರುವಂಥ ಆ ಮಹೇಶ್ವರಿ ದೇವಿಯ ಪೂಜೆಯನ್ನು ಮಾಡಿ ಎಲ್ಲರೂ ಒಂದು ಜಯಘೋಷ ಹಾಕಿ ಈ ಕೋಟೆಯಿಂದ ನಮ್ಮ ಸಂರಕ್ಷಣೆ ಆಗಿರೋ ಕಾರಣ ಈ ಒಂದು ವಾಸ್ತು ಪುರುಷನ ಸ್ಮರಣ ಮಾಡಿ ನಮ್ಮೆಲ್ಲರಿಗೂ ಸುಖರೂಪವಾಗಿಡು, ನಾವು ಕೂಡ ಬರುವಂಥ ದಿನಮಾನಗಳಲ್ಲಿ ಈ ಒಂದು ಕೋಟೆಯ ರಕ್ಷಣೆ ಮಾಡ್ತೀವಿ ಅನ್ನೋ ಒಂದು ಪ್ರಮಾಣ ವಚನವನ್ನು ನಾವು ಮಾಡಿ ಈ ಕೋಟೆ ಪೂಜೆಯನ್ನು ನೆರವೇರಿಸ್ತಿದ್ವಿ.